ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 2 ಕಿಷ್ಕಿಂಧಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮನಿಗೆ ಸುಗ್ರೀವನಿಂದ ಏನೋ ಪ್ರಯೋಜನವಾಗಬೇಕಾದದ್ದು ಇದೆ ಎಂಬುದನ್ನು ಲಕ್ಷ್ಮಣನ ಮಾತಿನಿಂದ ತಿಳಿದುಕೊಂಡು ಮತ್ತು ರಾಮನಿಗೆ ಸುಗ್ರೀವನ ಬಗೆಗೆ ಸದ್ಭಾವನೆ ಇದೆ ಎಂಬುದು ಮನವರಿಕೆಯಾಗಿ ಹನುಮಂತನಿಗೆ ಪರಮ ಸಂತೋಷವಾಯಿತು. ಅವನು ಸುಗ್ರೀವನನ್ನು ಜ್ಞಾಪಿಸಿಕೊಂಡನು. ಅವನು ಸ್ವಗತವಾಗಿ ಅಂದುಕೊಂಡನು, ಈ ಮಹಾತ್ಮನ ಮೂಲಕ ಸುಗ್ರೀವನಿಗೆ ರಾಜ್ಯಪ್ರಾಪ್ತಿಯು ಸುಗಮವಾಯಿತು. ಅವನಿಂದ ಇವನ ಕಾರ್ಯವೂ ನೆರವೇರುವುದು. ಅನಂತರ ಹನುಮಂತನು ರಾಮನಿಗೆ ಎಂದನು, ಅದೆಲ್ಲ ಸರಿ, ಆದರೆ ನೀನು ನಿನ್ನ ತಮ್ಮನ ಜೊತೆ ಪಂಪಾ ತೀರದ ಈ ಭಯಂಕರ ವನಕ್ಕೆ ಬಂದದ್ದೇಕೆ? ಇಲ್ಲೆಲ್ಲ ಕ್ರೂರ ಮೃಗಗಳು ಸಂಚರಿಸುತ್ತಿರುತ್ತವೆ. ಅದಕ್ಕೆ ರಾಮನಿಂದ ಪ್ರೇರಿತನಾದ ಲಕ್ಷ್ಮಣನೆಂದನು, ದಶರಥನೆಂಬ ಮಹಾರಾಜನು ಅಯೋಧ್ಯೆಯನ್ನು ಆಳುತ್ತಿದ್ದನು. ಕ್ಷತ್ರಿಯ ಧರ್ಮದ ಮೂಲಕ ಚಾತುರ್ವರ್ಣ್ಯವನ್ನು ಪಾಲಿಸುತ್ತಿದ್ದನು. ಅವನನ್ನು ದ್ವೇಷಿಸುವವರು ಯಾರೂ ಇರಲಿಲ್ಲ. ಅವನೂ ಯಾರನ್ನೂ ದ್ವೇಷಿಸಲಿಲ್ಲ. ಎಲ್ಲ ಜೀವಿಗಳನ್ನು ಇನ್ನೊಬ್ಬ ಬ್ರಹ್ಮನಂತೆ ನೋಡಿಕೊಳ್ಳುತ್ತಿದ್ದನು. ಅವನು ಅಗ್ನಿಷ್ಠೋಮಾದಿ ಯಜ್ಞಗಳನ್ನು ವಿಧಿವತ್ತಾಗಿ ನೆರವೇರಿಸಿದನು. ಇವನು ಅವನ ಹಿರಿಯ ಮಗ ರಾಮ ಎಂದು ಪ್ರಸಿದ್ಧನು. ಎಲ್ಲ ಜೀವಿಗಳಿಗೂ ರಕ್ಷಕನಾಗಿದ್ದಾನೆ. ಪಿತ್ರಾದೇಶವನ್ನು ಚಾಚೂ ತಪ್ಪದೆ ಪಾಲಿಸುವವನು. ಮಹಾವೀರನು. ದಶರಥನ ಮಕ್ಕಳಲ್ಲಿ ಗುಣಶ್ರೇಷ್ಠನು. ನಾನು ಅವನ ತಮ್ಮ. ಲಕ್ಷ್ಮಣ ಎಂದು ನನ್ನ ಹೆಸರು. ಇವನು ರಾಜ್ಯಭ್ರಷ್ಟನಾಗಿ ಕಾಡಿನಲ್ಲಿ ವಾಸಿಸಲು ಬಂದಿರುವನು. ಇವನ ಧರ್ಮಪತ್ನಿ ಸೀತೆಯೂ ನಾನೂ ಇವನನ್ನು ಹಿಂಬಾಲಿಸಿ ಬಂದಿರುವೆವು. ಇವನ ಗುಣಗಳಿಂದಾಗಿ ನಾನು ಇವನ ದಾಸನಾಗಿ ಬಿಟ್ಟಿದ್ದೇನೆ. ಇವನ ಹೆಂಡತಿಯನ್ನು ರಾವಣ ಎಂಬ ರಾಕ್ಷಸನೊಬ್ಬನು ಅಪಹರಿಸಿದ್ದಾನೆ. ಆ ರಾಕ್ಷಸನು ಎಲ್ಲಿರುವನು ಎಂಬುದು ನಮಗೆ ತಿಳಿದಿಲ್ಲ. ಧನುವಿನ ಪುತ್ರನೊಬ್ಬನು ಶಾಪದಿಂದ ರಾಕ್ಷಸನಾಗಿದ್ದನು. ಸೀತೆಯನ್ನು ಹುಡುಕುತ್ತಾ ಹೊರಟ ನಮಗೆ ಅವನು ಕಾಣಿಸಿದನು. ನಮ್ಮಿಂದಾಗಿ ಅವನು ಶಾಪ ವಿಮುಕ್ತನಾದನು. ಅವನೇ ನಮಗೆ ಸುಗ್ರೀವನ ಬಗ್ಗೆ ಹೇಳಿದ್ದು. ಸುಗ್ರೀವನೆಂಬ ವಾನರರಾಜನು ಋಷ್ಯಮುಖ ಪರ್ವತದಲ್ಲಿ ಇರುವನು. ಅವನು ರಾಕ್ಷಸನಿರುವ ಸ್ಥಳವನ್ನು ಕಂಡುಹಿಡಿಯುವನು ಎಂದು ನಮಗೆ ಹೇಳಿದನು. ಅನಂತರ ಧನುಪುತ್ರನು ಸ್ವರ್ಗಕ್ಕೆ ಹೋದನು. ನಾನೀಗ ನಮ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿದ್ದೇನೆ. ನಾವು ಸುಗ್ರೀವನಿಗೆ ಶರಣೆಂದು ಬಂದಿದ್ದೇವೆ. ರಾಮನು ಲೋಕನಾಥನೆಂದು ಪ್ರಸಿದ್ಧನಾದವನು ಈಗ ಸುಗ್ರೀವನನ್ನೇ ತನ್ನ ನಾಥನೆಂದು ಭಾವಿಸುತ್ತಿದ್ದಾನೆ. ಧರ್ಮಾತ್ಮನೂ ಸರ್ವಲೋಕ ಶರಣ್ಯನೂ ಆದ ನನ್ನಣ್ಣ ರಾಮನು ಸುಗ್ರೀವನಿಗೆ ಶರಣಾಗಿದ್ದಾನೆ. ಯಾರ ಪ್ರಸಾದಕ್ಕಾಗಿ ಎಲ್ಲ ಪ್ರಜೆಗಳು ಕೈಚಾಚುತ್ತಿದ್ದರೋ ಅಂತಹ ರಾಮನು ಸುಗ್ರೀವನ ಪ್ರಸಾದಕ್ಕಾಗಿ ಕೈಚಾಚುತ್ತಿದ್ದಾನೆ. ದುಃಖದಲ್ಲಿರುವ ಈ ನರೇಂದ್ರನಿಗೆ ವಾನರೇಂದ್ರನಾದ ಸುಗ್ರೀವನು ಆಶ್ರಯವನ್ನೀಯುವುದು ಖಚಿತ. ಹೀಗೆ ಕಂಬನಿದುಂಬಿ ಲಕ್ಷ್ಮಣನೆನ್ನಲು ಹನುಮಂತನು ನುಡಿದನು, ನಿಮ್ಮಂತಹ ಬುದ್ಧಿಶಾಲಿಗಳು, ಕ್ರೋಧ ಇಂದ್ರಿಯಗಳನ್ನು ನಿಯಂತ್ರಿಸಿದವರು ಸುಗ್ರೀವನಿಗೆ ಕಾಣಿಸಿಕೊಳ್ಳುವುದೆಂದರೆ ಅದು ಅವನ ಪುಣ್ಯ ವಿಶೇಷವೇ ಸರಿ. ಅವನು ರಾಜ್ಯಭ್ರಷ್ಟನು. ಅವನ ಹೆಂಡತಿಯೂ ಅಪಹೃತಳಾಗಿದ್ದಾಳೆ. ಅವನೂ ಅವನ ಅಣ್ಣನಿಂದ ಬಹಿಷ್ಕೃತನಾಗಿದ್ದಾನೆ. ಆ ಸೂರ್ಯಪುತ್ರನು ನಿಶ್ಚಯವಾಗಿಯೂ ಸೀತಾನ್ವೇಷಣೆಯಲ್ಲಿ ರಾಮನಿಗೆ ಸಹಾಯವನ್ನು ಮಾಡುತ್ತಾನೆ. ಸರಿ ರಾಮ, ನಾವೀಗ ಸುಗ್ರೀವನ ಹತ್ತಿರ ಹೋಗೋಣ. ಆಗ ಲಕ್ಷ್ಮಣನು ರಾಮನಿಗೆಂದನು, ಅಣ್ಣ, ಮಾರುತಿಯು ಸಂತೋಷದಿಂದ ನಿನ್ನನ್ನು ಆಹ್ವಾನಿಸುತ್ತಿದ್ದಾನೆ. ಸುಗ್ರೀವನ ಕೆಲಸವೂ ಆಗಬೇಕು, ನಿನ್ನ ಕಾರ್ಯವೂ ನೆರವೇರಬೇಕು. ಇವನ ಮುಖವರ್ಣವನ್ನು ನೋಡಿದರೆ, ಇವನ ಮಾತುಗಳನ್ನು ಕೇಳಿದರೆ ಇವನು ಹೇಳುವುದು ಸುಳ್ಳು ಅಲ್ಲ ಎಂಬುದು ಮನವರಿಕೆಯಾಗುತ್ತದೆ. ಹನುಮಂತನು ತನ್ನ ಭಿಕ್ಷು ರೂಪವನ್ನು ತೊರೆದು ಕಪಿರೂಪವನ್ನು ತಾಳಿದನು. ಮತ್ತು ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸುಗ್ರೀವನಲ್ಲಿಗೆ ಹೋದನು. ಸುಗ್ರೀವನು ಋಷ್ಯಮುಖದ ಭಾಗದ ಮಲೆಗಿರಿಯಲ್ಲಿದ್ದನು. ಹನುಮಂತನು ರಾಮ ಲಕ್ಷ್ಮಣರನ್ನು ಋಷ್ಯಮುಖದಲ್ಲಿ ಇಳಿಸಿ ಈ ಸುದ್ದಿಯನ್ನು ತಿಳಿಸಲು ಮಲಯಕ್ಕೆ ಹೋದನು. ಅವನು ಸುಗ್ರೀವನೆಂದನು, ದೊರೆ, ಇಲ್ಲಿ ಬಂದವನು ಪ್ರಾಜ್ಞನಾದ ರಾಮ ಎಂಬುವನು. ಅವನ ತಮ್ಮನಾದ ಲಕ್ಷ್ಮಣನೂ ಅವನೊಡನೆ ಬಂದಿದ್ದಾನೆ. ರಾಮನು ಇಕ್ಷ್ವಾಕು ಕುಲದವನು, ದಶರಥನ ಮಗನು. ತಂದೆಯ ಆಜ್ಞೆಯಂತೆ ವನವಾಸಕ್ಕೆಂದು ಬಂದಿದ್ದಾನೆ. ದಶರಥನು ಅನೇಕ ಮಹಾಯಾಗಗಳನ್ನು ಆಚರಿಸಿದವನು. ರಾಮನ ಪತ್ನಿಯನ್ನು ರಾವಣನು ಅಪಹರಿಸಿದ್ದಾನೆ. ಆದುದರಿಂದ ನಿನ್ನ ಸಹಾಯವನ್ನು ಅಪೇಕ್ಷಿಸುತ್ತಿದ್ದಾನೆ. ಅವರಿಬ್ಬರೂ ಪರಮ ಪೂಜ್ಯರು.
ಅವರನ್ನು ಯಥಾಯೋಗ್ಯವಾಗಿ ಉಪಚರಿಸು. ಹನುಮಂತನ ಮಾತನ್ನು ಕೇಳಿ ಸುಗ್ರೀವನಿಗೆ ನೆಮ್ಮದಿಯಾಯಿತು. ಭಯ ಹೋಗಿ ಸಂತೋಷವಾಯಿತು. ಸುಗ್ರೀವನು ಮಾನವ ರೂಪವನ್ನು ತಾಳಿ ರಾಮನಿದ್ದಲ್ಲಿಗೆ ಬಂದು ನಮಸ್ಕರಿಸಿ ನುಡಿದನು. ರಾಮ, ನೀನು ಧರ್ಮಿಷ್ಠನೂ ಪರಾಕ್ರಮಿಯೂ ಸಕಲ ಜೀವಿಗಳನ್ನು ಪ್ರೀತಿಸುವವನೂ ಆಗಿರುವುದನ್ನು ನಾನು ಹನುಮಂತನ ಮೂಲಕ ತಿಳಿದುಕೊಂಡಿದ್ದೇನೆ. ಪ್ರಭುವೇ, ನೀನು ನನ್ನ ಸಖ್ಯವನ್ನು ಬಯಸಿದ್ದು ನನ್ನ ಭಾಗ್ಯವೇ ಸರಿ. ನನ್ನ ಸಖ್ಯ ನಿನಗೆ ಇಷ್ಟವಾದರೆ ನನ್ನ ಈ ಬಾಹುಗಳನ್ನು ನಿನ್ನತ್ತ ಚಾಚುತ್ತಿದ್ದೇನೆ. ನಿನ್ನ ಕೈಯಿಂದ ನನ್ನ ಕೈಯನ್ನು ಹಿಡಿದುಕೋ. ನಮ್ಮಿಬ್ಬರ ಸೌಹಾರ್ದ ಸ್ಥಿರವಾಗಿರಲಿ. ಸುಗ್ರೀವನ ಮಾತಿನಿಂದ ಸಂತುಷ್ಟನಾದ ರಾಮನು ಸುಗ್ರೀವನ ಕೈಯನ್ನು ಹಿಡಿದುಕೊಂಡನು. ಮತ್ತೆ ಅವನನ್ನು ತಬ್ಬಿಕೊಂಡನು. ಹನುಮಂತನು 2 ಕಟ್ಟಿಗೆಗಳನ್ನು ಉಜ್ಜಿ ಬೆಂಕಿಯನ್ನು ಹೊತ್ತಿಸಿದನು. ಪ್ರಜ್ವಲಿಸಿದ ಬೆಂಕಿಯನ್ನು ಹೂವುಗಳಿಂದ ಪೂಜಿಸಿದನು. ಅದನ್ನು ರಾಮ ಸುಗ್ರೀವರ ಮಧ್ಯೆ ತಂದಿಟ್ಟನು. ಉರಿಯುವ ಆ ಅಗ್ನಿಗೆ ಅವರಿಬ್ಬರು ಪ್ರದಕ್ಷಿಣೆ ಬಂದರು. ಇದರಿಂದ ಅವರಿಬ್ಬರು ಅಗ್ನಿ ಸಾಕ್ಷಿಯಾಗಿ ಮಿತ್ರರಾದರು. ಅವರಿಬ್ಬರು ಸ್ನೇಹ ಭಾವದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯಾಗಲಿಲ್ಲ. ರಾಮನೆಂದನು, ನೀನು ನನ್ನ ಪ್ರೀತಿಯ ಮಿತ್ರನಾದೆ. ನಮ್ಮಿಬ್ಬರ ಸುಖ ದುಃಖಗಳು ಈಗ ಒಂದೇ. ಸುಗ್ರೀವನು ಎಲೆ ಹೂಗಳಿಂದ ತುಂಬಿದ ಸಾಲು ವೃಕ್ಷದ ಕೊಂಬೆಯೊಂದನ್ನು ಮುರಿದು ತಂದನು. ಅದರ ಮೇಲೆ ಅವರಿಬ್ಬರು ಕುಳಿತರು. ಹನುಮಂತನು ಪುಷ್ಪಗಳಿಂದ ತುಂಬಿದ ಚಂದನ ವೃಕ್ಷದ ಕೊಂಬೆಯನ್ನು ತಂದು ಅದರ ಮೇಲೆ ಲಕ್ಷ್ಮಣನನ್ನು ಕುಳ್ಳಿರಿಸಿದನು. ಸುಗ್ರೀವನು ರಾಮನಿಗೆ ಹೇಳಿದನು, ರಾಮ, ನನ್ನಣ್ಣ ಬಹಿಷ್ಕೃತನಾಗಿ ನಾನು ಇಲ್ಲಿ ಭಯದಿಂದ ವಾಸಿಸುತ್ತಿದ್ದೇನೆ. ನನ್ನಣ್ಣ ವಾಲಿಗೆ ನನ್ನೊಡನೆ ವೈರವಿದೆ. ನನ್ನ ಹೆಂಡತಿಯನ್ನು ಅವನು ಅಪಹರಿಸಿದ್ದಾನೆ. ಅವನಿಂದ ನನಗೇನು ಅಪಾಯ ಒದಗದಂತೆ ನನಗೆ ಅಭಯವನ್ನು ನೀಡು. ಆಗ ರಾಮನು ಮುಗುಳ್ನಗುತ್ತಾ ಹೇಳಿದನು, ಮಿತ್ರನಾದ ಮಹಾಕಪಿಯೇ, ಉಪಕಾರದ ಫಲ ಏನೆಂಬುದು ನನಗೆ ತಿಳಿದಿದೆ. ನಿನ್ನ ಹೆಂಡತಿಯನ್ನು ಅಪಹರಿಸಿದ ವಾಲಿಯನ್ನು ನಾನು ವಧಿಸುತ್ತೇನೆ. ಸೂರ್ಯನಂತೆ ಹೊಳೆಯುವ ನನ್ನೀ ಬಾಣಗಳು ಅಮೋಘವಾಗಿವೆ. ಇಂದ್ರನ ವಜ್ರದಂತೆ ಭಯಂಕರವಾದ ಈ ಬಾಣಗಳು ದುರಾಚಾರಿಯಾದ ವಾಲಿಯನ್ನು ಕೆಳಗುರುಳಿಸುತ್ತವೆ. ಬಿಲ್ಲಿನಿಂದ ಚಿಮ್ಮುವ ಇವುಗಳು ಕೆರಳಿದ ಸರ್ಪಗಳಂತೆ ಮುನ್ನುಗ್ಗಿ ಗುರಿಯನ್ನು ತಲುಪುತ್ತವೆ. ದೊಡ್ಡ ಪರ್ವತದಂತೆ ವಾಲಿಯು ಇವುಗಳ ಹೊಡೆತಕ್ಕೆ ಸಿಕ್ಕಿ ನೆಲಕ್ಕೊರಗುವುದನ್ನು ನೀನೇ ನೋಡಲಿರುವೆ. ಇದರಿಂದ ಪರಮಹೃಷ್ಟನಾದ ಸುಗ್ರೀವನು ನುಡಿದನು, ರಾಘವ, ನಿನ್ನ ಅನುಗ್ರಹದಿಂದ ನಾನು ನನ್ನ ಹೆಂಡತಿಯನ್ನು ನನ್ನ ರಾಜ್ಯವನ್ನು ಪುನಃ ಪಡೆಯುವುದರಲ್ಲಿ ನನಗೆ ಖಂಡಿತ ವಿಶ್ವಾಸವಿದೆ. ನನ್ನ ವೈರಿಯಾದ ವಾಲಿಯು ನನ್ನ ತಂಟೆಗೆ ಬಾರದಂತೆ ಮಾಡು. ರಾಮ ಸುಗ್ರೀವರು ಸಖ್ಯವನ್ನು ಬೆಳೆಸುವ ಕಾಲಕ್ಕೆ ಸೀತೆಯ ಎಡಗಣ್ಣು, ಸುಗ್ರೀವನ ಬಲಗಣ್ಣು, ರಾವಣನ ಎಡಗಣ್ಣು ಅದುರಿದವು. ಮರಳಿ ಸುಗ್ರೀವನು ರಾಮನಿಗೆಂದನು, ರಾಮ, ಈ ನನ್ನ ಸಚಿವ ಶ್ರೇಷ್ಠನಾದ ಹನುಮನು ನಿನ್ನ ವಿಷಯಗಳನ್ನೆಲ್ಲ ನನಗೆ ಹೇಳಿದ್ದಾನೆ. ನಾನು ವನವಾಸಕ್ಕೆ ಬಂದ ಕಾರಣ ನಿನ್ನ ಹೆಂಡತಿಯನ್ನು ನೀವಿಲ್ಲದ ವೇಳೆಯಲ್ಲಿ ರಾಕ್ಷಸನು ಅಪಹರಿಸಿದ್ದು, ದಾರಿಯಲ್ಲಿ ಅಡ್ಡ ಬಂದ ಜಟಾಯುವನ್ನು ಅವನು ಕೊಂದದ್ದು ಎಲ್ಲವೂ ನನಗೆ ತಿಳಿಯಿತು. ಬೇಗನೆ ನೀನು ಭಾರ್ಯಾವಿಯೋಗದ ದುಃಖದಿಂದ ಪಾರಾಗುವೆ. ನಾನು ಅವಳನ್ನು ಹಿಂದಕ್ಕೆ ತಂದು ನಿನಗೆ ಒಪ್ಪಿಸುವೆನು. ಆಕೆ ರಸಾತಳದಲ್ಲಿರಲಿ ಆಕಾಶದಲ್ಲಿರಲಿ ಅವಳು ನಿನಗೆ ಸಿಗುವಂತೆ ಮಾಡುತ್ತೇನೆ. ಈ ಮಾತನ್ನು ಸತ್ಯವೆಂದು ತಿಳಿ. ಇಂದ್ರಾದಿ ದೇವತೆಗಳು ಅವಳನ್ನು ವಶದಲ್ಲಿ ಇಟ್ಟುಕೊಳ್ಳಲಾರರು. ನೀನು ಶೋಕಿಸುವುದನ್ನು ಬಿಡು. ಈಗ ನನ್ನ ಊಹೆಯು ಸರಿಯಾಗಿಯೇ ಇದೆಯೆಂದು ಭಾವಿಸುತ್ತೇನೆ. ಒಬ್ಬ ರಾಕ್ಷಸನು ಯುವತಿಯೊಬ್ಬಳನ್ನು ಅಪಹರಿಸಿದ್ದನ್ನು ನಾನೇ ನೋಡಿದ್ದೇನೆ. ಅವಳು ನಿನ್ನ ಸೀತೆಯೇ ಇರಬೇಕು. ಏಕೆಂದರೆ ಅವಳು ರಾಮ ಲಕ್ಷ್ಮಣ ಎಂದು ಗೋಳಾಡುತ್ತಿದ್ದಳು. ಸರ್ಪಿಣಿಯಂತೆ ರಾವಣನ ಮಡಿಲಿನಲ್ಲಿ ಅವಳು ಹೊರಳಾಡುತ್ತಿದ್ದಳು. ನಾವೈವರು ಪರ್ವತದ ತುದಿಯಲ್ಲಿ ಕುಳಿತಿದ್ದನ್ನು ಕಂಡು ಅವಳ ಉತ್ತರೀಯದಲ್ಲಿ ತನ್ನ ಆಭರಣಗಳನ್ನು ಗಂಟುಕಟ್ಟಿ ನಮ್ಮತ್ತ ಎಸೆದಳು. ನಾವದನ್ನು ಜೋಪಾನವಾಗಿ ಇಟ್ಟಿದ್ದೇವೆ. ಅವುಗಳನ್ನು ತಂದು ನಿನಗೆ ತೋರಿಸುತ್ತೇವೆ. ನೀನು ಅವುಗಳನ್ನು ಗುರುತಿಸಬಲ್ಲೆ. ಇದರಿಂದ ಕುತೂಹಲಿಯಾದ ರಾಮನು ತ್ವರೆಪಡಿಸು ಎಂದು ಹೇಳಿದನು. ಮಿತ್ರ, ಅದನ್ನು ಬೇಗನೆ ನನಗೆ ತೋರಿಸಬಾರದೆ? ತಡ ಏಕೆ? ಆಗ ಸುಗ್ರೀವನು ಬೆಟ್ಟದ ಗುಹೆಯೊಳಗೆ ಹೋಗಿ ಆಭರಣಗಳ ಗಂಟನ್ನು ತಂದು ರಾಮನಿಗೆ ಕೊಟ್ಟನು. ರಾಮನು ಉತ್ತರೀಯವನ್ನು ಆಭರಣಗಳನ್ನು ಗುರುತಿಸಿ ಪ್ರಿಯೇ ಎಂದು ಆಕ್ರಂದಿಸುತ್ತಾ ನೆಲದ ಮೇಲೆ ಬಿದ್ದುಬಿಟ್ಟನು. ಆಭರಣಗಳನ್ನು ಎದೆಯ ಮೇಲೆ ಇಟ್ಟುಕೊಂಡು ನಿಟ್ಟುಸಿರು ಬಿಟ್ಟನು. ಧಾರಾಕಾರವಾಗಿ ಕಂಬನಿಯು ಹರಿಯುತ್ತಿರಲು ರಾಮನು ಲಕ್ಷ್ಮಣನಿಗೆ ಎಂದನು, ನೋಡು ಲಕ್ಷ್ಮಣ, ನನ್ನ ಅಪಹರಣವಾಗುತ್ತಿದ್ದಾಗ ಸೀತೆಯು ಉತ್ತರೀಯದಲ್ಲಿ ಆಭರಣಗಳನ್ನು ಕಟ್ಟಿ ಇಲ್ಲಿ ಎಸೆದಿದ್ದಾಳೆ. ಆಗ ಲಕ್ಷ್ಮಣನೆಂದನು, ಅಣ್ಣ, ನನಗೆ ತೋಳ್ಬಂದಿಗಳದ್ದಾಗಲಿ ಕುಂಟಲಗಳದ್ದಾಗಲಿ ಪರಿಚಯವಿಲ್ಲ. ನಿತ್ಯ ಸೀತೆಯ ಪಾದಾಭಿವಂದನೆಯನ್ನು ಮಾಡುತ್ತಿದ್ದರಿಂದ ಅವಳ ಕಾಲ್ಗೆಜ್ಜೆಗಳನ್ನು ಮಾತ್ರ ನಾನು ಗುರುತಿಸಬಲ್ಲೆ. ರಾಮನು ಸುಗ್ರೀವನಿಗೆಂದನು, ಸುಗ್ರೀವ, ರಾಕ್ಷಸನು ಸೀತೆಯನ್ನು ಅಪಹರಿಸಿಕೊಂಡು ಯಾವ ಕಡೆಗೆ ಹೋದನು? ಅವನೆಲ್ಲಿರಬಹುದು? ಅವನಿಂದ ನನಗೆ ಮಹಾವ್ಯಸನ ಬಂದೊದಗಿದೆ. ರಾಕ್ಷಸನಿಂದ ಸೀತಾಪಹರಣವಾದುದರಿಂದ ನಾನು ರಾಕ್ಷಸರನ್ನೆಲ್ಲ ಧ್ವಂಸ ಮಾಡದೆ ಬಿಡುವುದಿಲ್ಲ. ಕಪಿರಾಜನೇ, ಹೇಳು,
ಅವನೆಲ್ಲಿದ್ದಾನೆ? ಅವನನ್ನು ನಾನು ಯಮಸದನಕ್ಕೆ ಅಟ್ಟುತ್ತೇನೆ. ಆರ್ತನಾಗಿ ರಾಮನಾಡಿದ ಮಾತುಗಳನ್ನು ಕೇಳಿ ಸುಗ್ರೀವನು ಕೈ ಮುಗಿದುಕೊಂಡು ಹೇಳಿದನು, ಆ ದುಷ್ಟ ರಾಕ್ಷಸನು ಇರುವ ಸ್ಥಳ ನನಗೆ ಏನೇನೂ ತಿಳಿಯದು. ಅವನ ಪರಾಕ್ರಮ, ಅವನ ನೆಲ, ಅವನ ಕೆಟ್ಟ ಕುಲವೆಂದು ನನಗೆ ಗೊತ್ತಿಲ್ಲ. ನಿನಗೆ ಸತ್ಯವಾಗಿಯೂ ಆಣೆ ಮಾಡಿ ಹೇಳುತ್ತೇನೆ, ನಾನು ಸೀತೆಯನ್ನು ತಂದು ನಿನಗೆ ಒಪ್ಪಿಸುತ್ತೇನೆ. ನೀನು ನಿಶ್ಚಿಂತೆಯಿಂದ ಇರು. ರಾವಣನನ್ನು ಅವನ ಬಳಗವನ್ನು ಸಂಹರಿಸಿ ನಿನಗೆ ಸಂತೋಷವಾಗುವಂತೆ ಮಾಡುತ್ತೇನೆ. ನೀನೀಗ ಆತಂಕವನ್ನು ಬಿಡು. ನಿನ್ನ ಸ್ವಾಭಾವಿಕವಾದ ಧೈರ್ಯವನ್ನು ತಂದುಕೋ. ನಿನ್ನಂಥವರು ಈ ರೀತಿ ದೈನ್ಯದಿಂದ ವರ್ತಿಸುವುದು ಸರಿಯಲ್ಲ. ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ, ನನಗೆ ದುಃಖವಿದೆ. ಆದರೆ ನಿನ್ನಂತೆ ನಾನು ಗೋಳಾಡುವುದಿಲ್ಲ. ಧೈರ್ಯವನ್ನು ಕಳೆದುಕೊಂಡಿಲ್ಲ. ನಾನೊಬ್ಬ ಸಾಮಾನ್ಯವಾದ ಕಪಿ, ಆದರೂ ದುಃಖವನ್ನು ಸೈರಿಸಿಕೊಂಡಿದ್ದೇನೆ. ಮಹಾತ್ಮನಾದ ನೀನೇ ಧೈರ್ಯವನ್ನು ಕಳೆದುಕೊಂಡರೆ ಹೇಗೆ? ಎಷ್ಟೇ ಕಷ್ಟ ಬಂದರೂ ಧೈರ್ಯವಂತರು ಕಂಗಿಡುವುದಿಲ್ಲ. ತಿಳುವಳಿಕೆ ಇಲ್ಲದವರಷ್ಟೇ ಭಾರ ಹೆಚ್ಚಾದ ದೋಣಿಯು ಮುಳುಗುವಂತೆ ದುಃಖದಲ್ಲಿ ಮುಳುಗುತ್ತಾರೆ. ನಿನಗೆ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತೇನೆ, ಪರಾಕ್ರಮವನ್ನು ಆಶ್ರಯಿಸು. ದುಃಖಕ್ಕೆ ಎಡೆಕೊಡಬೇಡ. ಶೋಕಕ್ಕೆ ಅವಕಾಶ ಕೊಡುವವರು ಎಂದಿಗೂ ಸುಖಿಗಳಾಗಿರಲಾರರು. ಅವರ ತೇಜಸ್ಸು ಕ್ಷೀಣಿಸುತ್ತದೆ. ಶೋಕ ತಪ್ತನು ಬದುಕಿರುವುದು ಕಷ್ಟ. ಆದ್ದರಿಂದ ರಾಜೇಂದ್ರ, ದುಃಖವನ್ನು ಬಿಡು, ಧೈರ್ಯದಿಂದ ಇರು. ನಾನು ನಿನಗೆ ಮಿತ್ರನಾಗಿ ಆಪ್ತ ಸೂಚನೆಯನ್ನು ಕೊಡುತ್ತಿದ್ದೇನೆಯೇ ಹೊರತು ನಿನಗೆ ಉಪದೇಶವನ್ನು ಮಾಡುತ್ತಿಲ್ಲ. ಸುಗ್ರೀವನ ಮಾತುಗಳಿಂದ ರಾಮನು ಸಾಂತ್ವನಗೊಂಡನು. ಉತ್ತರೀಯದಿಂದ ಕಂಬನಿಯನ್ನು ವರೆಸಿಕೊಂಡನು. ಸುಗ್ರೀವನನ್ನು ಅಪ್ಪಿಕೊಂಡನು. ಮತ್ತೆಂದನು, ಮಧುರ ಸ್ನೇಹದ ಮಿತ್ರನು ಮಾಡಬೇಕಾದ ಕೆಲಸವನ್ನೇ ನೀನು ಮಾಡಿರುವೆ. ಸುಗ್ರೀವ, ನಿನ್ನ ಸಾಂತ್ವನ ವಚನಗಳಿಂದ ನಾನೀಗ ಸ್ವಸ್ಥನಾಗಿದ್ದೇನೆ. ಇಂತಹ ಸಂದರ್ಭದಲ್ಲಿ ನಿನ್ನಂತಹ ಬಂಧುವು ಸಿಕ್ಕುವುದು ಸುಲಭವಲ್ಲ. ನೀನು ಯಾವ ರೀತಿಯಿಂದ ಸೀತೆಯನ್ನು ಹುಡುಕುವೆ, ದುರಾತ್ಮ ರಾವಣನನ್ನು ಹೇಗೆ ಬಗ್ಗು ಬಡಿಯುವೆ ಮತ್ತು ನಾನೇನು ಮಾಡಬೇಕು ಎಂಬುದನ್ನೆಲ್ಲ ನಿಸ್ಸಂಕೋಚದಿಂದ ಹೇಳು. ನಾನು ಅಭಿಮಾನದಿಂದ ಹೇಳಿದ ಮಾತುಗಳೆಲ್ಲ ಸತ್ಯ. ನಾನು ಸುಳ್ಳಾಡುವವನಲ್ಲ. ಹಿಂದೆಯೂ ಆಡಿಲ್ಲ, ಮುಂದೆಯೂ ಆಡುವುದಿಲ್ಲ. ಈ ಮಾತುಗಳನ್ನು ಕೇಳಿ ಸುಗ್ರೀವನು ಅವನ ಸಚಿವರು ಹರ್ಷಗೊಂಡರು. ಸುಗ್ರೀವನೆಂದನು, ರಾಮ, ನಿನ್ನಂತಹ ಗುಣವಂತನು ನನ್ನ ಮಿತ್ರನಾಗಿರುವುದರಿಂದ ನನಗೆ ದೇವತೆಗಳ ಅನುಗ್ರಹವಾದಂತೆಯೇ ಸರಿ. ನಿನ್ನ ಸಹಾಯ ಹೊಂದಿದ್ದರೆ ನನ್ನ ರಾಜ್ಯವೇನು, ಸ್ವರ್ಗರಾಜ್ಯವನ್ನೂ ಗೆದ್ದೇನು. ವಂಶಜನಾದ ನೀನು ಅಗ್ನಿ ಸಾಕ್ಷಿಯಾಗಿ ನನ್ನ ಮಿತ್ರನಾಗಿರುವುದರಿಂದ ನನ್ನ ಬಂಧು ಬಳಗದವರೂ ನನ್ನನ್ನು ಗೌರವಿಸುತ್ತಾರೆ. ನಾನು ನಿನಗೆ ತಕ್ಕ ಗೆಳೆಯ ಎಂಬುದು ಮುಂದೆ ನಿನಗೆ ಖಂಡಿತ ಅರ್ಥವಾಗುತ್ತದೆ. ನನ್ನ ಗುಣಗಳನ್ನು ನಾನೇ ಹೇಳಿಕೊಳ್ಳಲಾರೆ. ನಿನ್ನಂತಹ ಮಹಾತ್ಮರ ಸ್ನೇಹ ಸ್ಥಿರವಾದದ್ದೆಂದು ನನ್ನ ನಂಬಿಕೆ. ಮಿತ್ರ ಬಡವನಿರಲಿ, ಶ್ರೀಮಂತನಿರಲಿ, ದುಃಖಿರಲಿ, ಸುಖಿಯಾಗಿರಲಿ, ಸಾಧುಗಳು ಅದನ್ನೆಲ್ಲ ಪರಿಗಣಿಸುವುದಿಲ್ಲ. ಸ್ನೇಹಿತನಿಗಾಗಿ ಧನತ್ಯಾಗ, ಸುಖತ್ಯಾಗ, ದೇಹತ್ಯಾಗಗಳನ್ನು ಮಾಡಲು ಹಿಂಜರಿಯುವುದಿಲ್ಲ. ರಾಮನು ನಿಂತೇ ಇದ್ದದ್ದನ್ನು ಕಂಡು ಅವನಿಗೆ ಕುಳಿತುಕೊಳ್ಳಲು ವಿನಂತಿಸಿದನು. ರಾಮನು ಆಸೀನನಾದ ಮೇಲೆ ತಾನೂ ಕುಳಿತನು. ರಾಮನು ಪ್ರಸನ್ನ ಮುಖದವನಾದನು. ಇದನ್ನು ನೋಡಿ ಸುಗ್ರೀವನು ತನ್ನ ಸಮಸ್ಯೆಯನ್ನು ಪುನಃ ನಿವೇದಿಸಿಕೊಂಡನು. ರಾಮ, ನನ್ನಣ್ಣ ವಾಲಿಯೂ ನನ್ನ ಹೆಂಡತಿಯನ್ನು ಅಪಹರಿಸಿ ನನ್ನನ್ನು ರಾಜ್ಯದಿಂದ ಬಹಿಷ್ಕರಿಸಿದ್ದಾನೆ. ಇದರಿಂದಾಗಿ ನಾನು ದುಃಖದಿಂದಲೂ ಭಯದಿಂದಲೂ ಈ ಪ್ರದೇಶದಲ್ಲಿ ಅಲೆದಾಡುತ್ತಿದ್ದೇನೆ. ನೀನು ನನ್ನನ್ನು ಅನುಗ್ರಹಿಸಬೇಕು. ಅದಕ್ಕೆ ರಾಮನೆಂದನು, ಸುಗ್ರೀವ, ನಿನ್ನ ಪತ್ನಿಯನ್ನು ಅಪಹರಿಸಿದವನನ್ನು ನಾನು ಇಂದೇ ವಧಿಸುತ್ತೇನೆ. ನನ್ನ ಈ ಶರಗಳು ಕಾರ್ತಿಕೇಯ ವನದಲ್ಲಿ ಹುಟ್ಟಿದವುಗಳು. ಅತಿ ವೇಗದಿಂದ ಚಲಿಸುತ್ತವೆ. ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದವು. ಅಣ್ಣನೆಂಬ ನಿನ್ನ ಶತ್ರುವು ಇವುಗಳಿಗೆ ಖಂಡಿತ ಬಲಿಯಾಗುವನು, ನೋಡುತ್ತಿರು. ರಾಮನ ಆಶ್ವಾಸನೆಯಿಂದ ಸುಗ್ರೀವನು ಆನಂದಿತನಾದನು. ಮತ್ತೆ ಹೇಳಿದನು, ರಾಮ, ನಾನು ದುಃಖತಪ್ತನು, ನೀನು ಶೋಕಾರ್ತರಿಗೆಲ್ಲ ಗತಿಯು. ನೀನು ನನ್ನ ಗೆಳೆಯ ಎಂಬುದರಿಂದ ನನ್ನ ಗೋಳನ್ನು ನಿನ್ನ ಮುಂದೆ ಸಂಕೋಚವಿಲ್ಲದೆ ತೋಡಿಕೊಳ್ಳುತ್ತಿದ್ದೇನೆ. ನನ್ನ ಅಂತರಂಗದ ದುಃಖ ನನ್ನನ್ನು ಸುಡುತ್ತಿದೆ. ಇಷ್ಟು ಹೇಳಿದ ಮೇಲೆ ನನ್ನ ದುಃಖವನ್ನು ನಿಯಂತ್ರಿಸಿಕೊಂಡು ಸುಗ್ರೀವನು ಕಣ್ಣೀರು ಒರೆಸಿಕೊಂಡನು. ನಿಟ್ಟುಸಿರನ್ನು ಬಿಟ್ಟು ಪುನಃ ಹೇಳಲು ಉಪಕ್ರಮಿಸಿದನು. ರಾಮ, ಹಿಂದೆ ವಾಲಿಯು ನನ್ನನ್ನು ಯುವರಾಜ ಪಟ್ಟದಿಂದ ಕೆಳಗಿಳಿಸಿ ಚೆನ್ನಾಗಿ ಬೈದು ರಾಜ್ಯದಿಂದ ಹೊರಗೋಡಿಸಿದನು. ಅಷ್ಟೇ ಅಲ್ಲ, ನನ್ನ ಹೆಂಡತಿಯನ್ನೂ ಸ್ವಾಧೀನಪಡಿಸಿಕೊಂಡನು. ನನ್ನ ಸ್ನೇಹಿತರನ್ನೆಲ್ಲ ಬಂಧನದಲ್ಲಿಟ್ಟನು. ನನ್ನನ್ನು ಕೊಲ್ಲುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನೂ ಮಾಡಿದನು. ಅವನ ಕಡೆಯಿಂದ ಬಂದ ಅನೇಕ ವಾನರರನ್ನು ನಾನು ಕೊಂದೆನು. ಇದೇ ಕಾರಣದಿಂದಾಗಿ ನಾನು ನಿನ್ನನ್ನು ಶಂಕಿಸಿದ್ದು, ಭಯಪಟ್ಟದ್ದು. ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲೂ ಹನುಮಂತನಂಥವನ ಸಹಕಾರಗಳಿಂದಾಗಿ ನಾನು ಇನ್ನೂ ಬದುಕಿ ಉಳಿದಿದ್ದೇನೆ. ಇವರು ಎಲ್ಲ ಕಡೆಗಳಿಂದಲೂ ನನ್ನನ್ನು ಕಾಪಾಡುತ್ತಿದ್ದಾರೆ. ನಾನು ಹೋದಲ್ಲೆಲ್ಲ ಬರುತ್ತಾರೆ, ನಿಂತಲ್ಲೇ ನಿಲ್ಲುತ್ತಾರೆ. ಹೆಚ್ಚು ಮಾತೇಕೆ? ನನ್ನಣ್ಣ ವಾಲಿ ನಾಶವಾದರೇನೇ ಇವರಿಗೆ ಸಮಾಧಾನ. ನನಗೂ ಅಷ್ಟೇ. ಅವನು ಸತ್ತರೆ ನನ್ನ ದುಃಖ ಕೊನೆಯಾಗುತ್ತದೆ. ನನ್ನ ಕಷ್ಟವನ್ನೆಲ್ಲ ನಿನ್ನಲ್ಲಿ ತೋಡಿಕೊಂಡಿದ್ದೇನೆ.
ಕಷ್ಟಕಾಲದಲ್ಲಿ ಮಿತ್ರನೇ ಆಧಾರ. ಆಗ ರಾಮನು ತಿಳಿಯಲಿಚ್ಛಿಸಿದನು. ಅದೆಲ್ಲ ಸರಿ ಸುಗ್ರೀವ, ನಿನಗೂ ನಿನ್ನಣ್ಣನಿಗೂ ವೈರ ಉಂಟಾಗಲು ಕಾರಣವೇನು? ಎಲ್ಲವನ್ನೂ ನೀನು ಬಿಡಿಸಿ ಹೇಳು. ಮೊದಲು ಕಾರಣವನ್ನು ತಿಳಿದು ಅದರ ಬಲಾಬಲಗಳನ್ನು ಲೆಕ್ಕ ಹಾಕಿ ಅದಕ್ಕೆ ಸರಿಯಾದ ಉಪಾಯವನ್ನು ಕೈಗೊಳ್ಳುತ್ತೇನೆ. ನನಗೂ ತುಂಬ ಕೋಪ ಬಂದಿದೆ. ನಿನಗಾದ ಅವಮಾನವನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ. ಎಲ್ಲವನ್ನೂ ಹೇಳು. ಆಮೇಲೆ ನಾನು ನನ್ನ ಬಿಲ್ಲಿಗೆ ಬಾಣ ಹೂಡಿದೆನೆಂದರೆ ಆ ನಿನ್ನ ಶತ್ರು ನಾಶವಾದಂತೆಯೇ ಸರಿ. ಇದರಿಂದ ಸುಗ್ರೀವನಿಗೂ ಅವನ ಅನುಚರರಿಗೂ ಅತೀವವಾದ ಹರ್ಷವಾಯಿತು. ಸುಗ್ರೀವನು ತನಗೆ ವಾಲಿಯೊಡನೆ ಆದ ವಿರಸದ ಕಾರಣವನ್ನು ಹೇಳಲಾರಂಭಿಸಿದನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.